ಸೊ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕೂತಿರೋ ಎಲ್ಲ ಗಣ್ಯ ವ್ಯಕ್ತಿಯರಿಗೂ ನನ್ನ ಎಜುಕೇಷನ್ ಟೀಮಿಂದ ವೆಲ್ಕಮ್. ಯಾಕೆಂದರೆ ಎಜುಕೇಷನ್ ಟೀಮ್ ಅವ್ರು ಎಷ್ಟೊಂದು ಜನ ಬಂದಿದ್ದಾರೆ. ನಾನು ನೋಡ್ತಿದ್ದೆ ಈಸ್ಟ್ ವೆಸ್ಟ್ ಕಾಲೇಜವರು, ಮಣಿಪಾಲ್ ಅವರೆಲ್ಲ ನನ್ನ ಕೊಲೀಗ್ಸ್ ಥರ ನಾವು ಒಟ್ಟಿಗೆ ಕೆಲಸ ಮಾಡ್ತಿರ್ತೀವಿ. ಸೊ ಅವ್ರು ವೆಲ್ಕಮ್ ಹೇಳಿದ್ರು ಇಲ್ವೋ, ನಮಗೊಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ನಾನು ಅವರೆಲ್ಲರ ಕಡೆಯಿಂದ ವೆಲ್ಕಮ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂಗೆ ಹೇಳಿದ್ರು ಸ್ಟೂಡೆಂಟ್ಸಿಗೆ ಮಾತಾಡಬೇಕು ಅಂತ, ಬಟ್ ಮುಂದೆ ಎಷ್ಟೊಂದು ಜನ ಪೇರೆಂಟ್ಸ್ ಕೂತಿರಂಗೆ ಕಾಣ್ತಿದ್ದಾರೆ. ಸೊ ಪೇರೆಂಟ್ಸಿಗೆ ಹೆಂಗೆ ಮಾತಾಡೋದು ಅಂತ ನಾನು ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ಬಟ್ ಇಷ್ಟೊಂದು ನಿಮಿಷ ವೇದಿಕೆ ಮೇಲೆ ಎಷ್ಟೊಂದು ಜನ ಮಾತಾಡ್ತಾ ಇದ್ರು, ಅವಾಗ ಕೇಳಿಸ್ಕೊತಾ ಇದೆ ಹೆಂಗೆ ಪೇರೆಂಟ್ಸ್ ಒಂದು ವಿಚಾರ ಹೇಳಿದ್ರೆ ಮಕ್ಳಿಗೆ ಒಂದು ಇಷ್ಟ ಇರುತ್ತೆ ಏನಾಗುತ್ತೆ ಅಂತ. ಆ ಆಕ್ಸಿಡೆಂಟು ಆ ವಿಚಾರನ ನಾನು ಅನುಭವಿಸಿರೋಳೆ. ನಾನು ಓದಬೇಕಾದ್ರೆ ನಾನು ಈಚೆ ಹೋಗಿ ಓದಬೇಕು, ನಾನು ಮೆಡಿಕಲ್ ಸ್ಟೂಡೆಂಟ್ ಆಗಬೇಕು, ನಾನು ಬೇರೆ ಏನೋ ಓದಬೇಕು ಅಂತ ಇಷ್ಟಪಟ್ಟವಳೆ. ಇವಾಗ ತಾನೇ ಆ್ಯಂಕರರು, ನಿಮ್ಮ ಹೆಸರು ಗೊತ್ತಾಗಲಿಲ್ಲ ನನಗೆ, ಸ್ನೇಹ ಹೇಳ್ತಾ ಇದ್ರು ಸೇಯಿಂಗ್ ದ್ಯಾಟ್ ಅವ್ರ ಅಪ್ಪ ಮಾಡ್ಕೊಂಡ್ಬಂದಿದ್ದನ್ನ ಅಚ್ಚುಕಟ್ಟಾಗಿ ಮುಂದಕ್ಕೆ ಹೋಗ್ತಾ ಇದ್ದಾಳೆ ಅಂತ. ಅದು ಒಂದು ಆಕಸ್ಮಿಕ ಅಷ್ಟೇ. ನನಗೇನು ಎಜುಕೇಷನ್ ಮಾಡಬೇಕು, ಇದೇ ನನ್ನ ವೃತ್ತಿನ ಮಾಡ್ಕೋಬೇಕು, ಆಯ್ಕೆ ಮಾಡ್ಕೋಬೇಕು ಅಂತ ನಾನೇನು ಯೋಚನೆ ಮಾಡ್ಕೊಂಡು ಬಂದವಳಲ್ಲ. ಆಕ್ಸಿಡೆಂಟಲಿ ಒಂದು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರ್ ಆದವಳು. ಆಕ್ಸಿಡೆಂಟಲ್ ಆಗಿ ನಮ್ಮಪ್ಪ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ದೇವರು ಶಾಪನೂ ಕೊಡಲ್ವಂತೆ, ವರನೂ ಕೊಡಲ್ವಂತೆ, ಅವಕಾಶ ಮಾತ್ರ ಕೊಡ್ತಾನಂತೆ. ಹಂಗೊಂದು ಅವಕಾಶನ ತನ್ನ ಮುಂದೆ ಇಟ್ಟರು. ನೋಡು, ನಂದು ಒಂದಷ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಆ ಅವಕಾಶನ ತೊಗೊಂಡು ನೀನೇನಾದರೂ ಮುಂದುವರಿಸ್ತೀಯಾ ಅಂತ ನಂಗೊಂದು ಅವಕಾಶ ಕೊಟ್ಟರು. ಆ ಅವಕಾಶನ ನಾನು ಬಿಡಬಾರ್ದು, ನಂಗೊಂದು ಅವಕಾಶ ಕೊಟ್ಟಿದ್ದಾನೆ ದೇವರು ಅಂತ ಇವತ್ತು ಅವಕಾಶ ತೊಗೊಂಡು 7 ವರ್ಷ ಕೆಲಸ ಮಾಡ್ಕೊಂಡು ಇವತ್ತು ನಿಮ್ಮ ಮುಂದೆ ಅವಕಾಶನ ನಂದು ಅಂತ ತೊಗೊಂಡು ಅದರಲ್ಲಿ ಒಂದು ಪ್ರೂವ್ ಮಾಡ್ಕೊಂಡು ನಿಮ್ಮ ಮುಂದೆ ನಿಂತಿದ್ದೀನಿ. ಏಂತಕ್ಕೆ ಈ ಮಾತು ಹೇಳ್ತೀನಿ ಅಂತಂದರೆ, ನಾನು 21 ವರ್ಷ ಓದಿ ಇಷ್ಟನೋ ಕಷ್ಟನೋ ಯಾರೋ ಒಂದು ಹೇಳ್ಕೊಡ್ತಿದ್ರು ಓದ್ತಿದ್ವಿ. ಹಾಗೆ ನಿಮ್ಮ ಮಕ್ಕಳು ಕೂಡ ಯಾರೋ ಒಬ್ರು ಹೇಳ್ಕೊಡ್ತಾ ಇದ್ದಾರೆ ಅಂತ ಎಷ್ಟೊಂದು ಜನ ಓದ್ತಿರ್ಬೋದು, ಅವ್ರಿಗೆ ಇಷ್ಟನೋ ಕಷ್ಟನೋ ಗೊತ್ತಾಗ್ತಾ ಇಲ್ಲ. ಬಟ್ ನಾವೆಲ್ಲ ಮಾಡಿದ ತಪ್ಪು, ಸುಮ್ಮನೆ ಓದೋಕ್ಕೋಸ್ಕರ ಓದ್ತಾ ಇದ್ದೀವಿ ಅಂತ ಟೈಮ್ ವೇಸ್ಟ್ ಮಾಡಿದ ತಪ್ಪು ನಿಮ್ಮ ಮಕ್ಕಳು ಮಾಡಬಾರ್ದಲ್ವಾ ಅಂತ ನಾವು ನಿಂತ್ಕೊಂಡು ಇವತ್ತು ಗಂಟ್ಲು ಹರ್ಕೊಂಡು ಮಾತಾಡ್ತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಬೆಲೆ ಕೊಡಿ ಅನ್ನೋ ಕೇಳೋಕ್ಕೆ ನಾನು ನಿಮ್ಮ ಜೊತೆ ನಿಂತಿದ್ದೀವಿ. ಇವತ್ತು ನಾನು ನ್ಯೂಸ್ ಫಸ್ಟ್ ಅವರಾಗಿರ್ಬೋದು, ಡೆಕ್ಕನ್ ಹೆರಲ್ ಆಗಿರ್ಬೋದು, ಎಡ್ಯೂವರ್ಸ್ ಅವರಾಗಿರ್ಬೋದು, ಪ್ರಜಾವಾಣಿ ಆಗಿರ್ಬೋದು, ಅವ್ರಿಗೆಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಯಾಕೆಂದರೆ ಇಂಥ ಅವೇರ್ನೆಸ್ ಪ್ರೋಗ್ರಾಮ್ ಸಖತ್ ಇಂಪಾರ್ಟೆಂಟು. ಬೇರೆಯವರಾಗಿದ್ದರೆ ನನ್ನ ಕಾಲದಲ್ಲಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಅಪ್ಪ ಅಮ್ಮ ಅಷ್ಟೊಂದು ತಲೆನೇ ಕೆಡಿಸ್ಕೊಡ್ಲಿಲ್ಲ. ಇಂಥ ಅವೇರ್ನೆಸ್ ಕಾರ್ಲಕ್ಕೆ ಬರಬೇಕು, ನೋಡಬೇಕು ಎಷ್ಟು ಆಪರ್ಚುನಿಟಿ ಈಚೆ ಇದೆ, ತಿಳ್ಕೊಳ್ಳೋಣ, ನಮ್ಮ ಮಕ್ಳಿಗೆ ತೋರಿಸೋಣ ಅಂತ. ನಾವು ಹೇಳಿದ್ನೂ ಕೇಳಿಸ್ಕೊಳ್ಳಿಲ್ಲ. ಆ ಹೇಳಿದ್ನ ನೀವು ತಪ್ಪು ಮಾಡಬೇಡಿ. ಅಟ್ಲೀಸ್ಟ್ ನನಗೇನು ಖುಷಿ ಅಂತಂದರೆ, ಇಷ್ಟು ಜನ ಪೇರೆಂಟ್ಸ್ ಮಕ್ಕಳು ಬಂದಿದ್ದಾರೋ ಇಲ್ವೋ, ನೀವು ತಿಳ್ಕೊಳಕ್ಕೆ ಬಂದಿದ್ದೀರಲ್ಲ, ಹೊಸ್ದೇನಿದೆ ನಾವು ತಿಳ್ಕೊಂಡು ಹೋಗ್ಬಿಟ್ಟು ನಮ್ಮ ಮಕ್ಳಿಗೆ ಹೇಳ್ಕೊಳ್ಳೋಣ. ಅದಕ್ಕೆ ನೀವೆಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ನಾನು. ಅದಕ್ಕೆ ನೀವೆಲ್ಲರೂ ಚಪ್ಪಾಳೆ ತಟ್ಟಬೇಕು. ಯಾಕೆಂದರೆ ನೀವು ಇನ್ನು ಮಕ್ಳಿಗೆ ಸ್ಕೂಲ್ ಕಳಿಸಿದ್ದಲ್ಲ, ಮಕ್ಳಿಗೆ ಸ್ಕೂಲ್ ನೋಡಿದ್ದಲ್ಲ, ಮಕ್ಕಳಿಗೆ ಯಾವ ಸ್ಕೂಲಿಗೆ ಕಳಿಸ್ಬೇಕು, ಅದಕ್ಕೆ ಸ್ಕೂಲ್ ಫೀಸ್ ಕಟ್ಟಿದ್ದಲ್ಲ, ಯಾವ ಕಾಲೇಜಿಗೆ ಕಳಿಸ್ಬೇಕು ಅನ್ನೋದು ಬಂದು ನೋಡ್ತಾ ಇದ್ದೀರಲ್ಲ, ಅದಕ್ಕೆ ನಿಮ್ಮ ಶ್ರಮಕ್ಕೆ ನಿಮಗೆ ನಾನು ಚಪ್ಪಾಳೆ ತಟ್ಟಲೇಬೇಕು. ಯಾಕೆಂದರೆ ಎಲ್ಲ ಪೇರೆಂಟ್ಸು ಈ ಕಾಲದಲ್ಲಿ ಆ ಕೆಲಸ ಮಾಡಲ್ಲ. ಒಂದು ಇನ್ನೊಂದು, ನಾನು ಏಂತಕ್ಕೆ ಇಷ್ಟೊಂದು ಜನ ಪೇರೆಂಟ್ಸ್ ಕೂತಿದ್ದಾರೆ, ಸ್ಟೂಡೆಂಟ್ಸ್ ಮಾತಾಡೋಕ್ಕಿಂತ ಮುಂಚೆ ಪೇರೆಂಟ್ಸ್ ಮಾತಾಡ್ತೀನಿ ಅಂತಂದರೆ, ಈ ಮುಂಚೆ ಆಗಿದ್ದರೆ ಎಜುಕೇಷನು ಬರೀ ಓದು ಬರ ವಿದ್ಯೆ ಆಗಿತ್ತು. ಇವತ್ತು ಹೆಂಗಾಗೋಗಿದೆ ಅಂದರೆ, ಸರ್ ಯಾರೋ ಹೇಳ್ತಿದ್ರು ಜೀವನದಲ್ಲಿ ವಿದ್ಯೆ, ಮೇಡಮ್ ಹೇಳ್ತಿದ್ರು ಅನಿಸುತ್ತೆ, ವಿದ್ಯೆ ಹೆಂಗೆ ಅಂತಂದರೆ ಖುಷಿನೂ ಪಡಬೇಕು ಜೀವನದಲ್ಲಿ ಅಂತ. ಹಾಗೆ ಇವತ್ತು ವಿದ್ಯೆ ಹೆಂಗೆ ಅಂದರೆ, ನಮ್ಮ ಜೀವನನ ನಿಭಾಯಿಸೋದು ಹೆಂಗೆ ಅಂತ ಹೇಳ್ಕೊಡೋದು ವಿದ್ಯೆ ಅಂತಾರೆ. ಕರೆಕ್ಟಾ? ಸೊ ಎಷ್ಟು ವಿದ್ಯೆನ ನಾನು ಹಿಡ್ಕೊಂಡಿದ್ದೀನಿ ಅದನ್ನು ಇಂಪಾರ್ಟೆಂಟ್ ಅಲ್ಲ, ಆ ವಿದ್ಯೆನ ಹೆಂಗೆ ಉಪಯೋಗಿಸ್ಕೊತಾ ಇದ್ದೀನಿ ಅನ್ನೋದು ಸಖತ್ ಇಂಪಾರ್ಟೆಂಟ್. ಎಜುಕೇಷನ್ ಇಸ್ ನಾಟ್ ದಿ ಅಮೌಂಟ್ ಆಫ್ ನಾಲೆಡ್ಜ್ ಯು ಹೋಲ್ಡ್ ಇನ್ ಯುವರ್ ಹೆಡ್, ಇಟ್ ಈಸ್ ದಿ ಅಮೌಂಟ್ ಆಫ್ ವಿಸ್ಡಮ್ ಯು ಶೋ. ಇಂಗ್ಲೀಷಲ್ಲಿ ಒಂದು ಮಾತಿದೆ, ವಾಟ್ ಈಸ್ ಎಜುಕೇಷನ್ ಅಂತಂದರೆ, ವಾಟ್ ಈಸ್ ವಿಸ್ಡಮ್ ಅಂತಂದರೆ, ಇಟ್ ಈಸ್ ನೋಯಿಂಗ್ ದ್ಯಾಟ್ ಟೊಮೆಟೊ ಇಸ್ ಅ ಫ್ರೂಟ್ ಬಟ್ ನಾಟ್ ಪುಟಿಂಗ್ ಇಟ್ ಇನ್ಸೈಡ್ ಅ ಫ್ರೂಟ್ ಸ್ಯಾಲೆಡ್ ಅಂತ. ನಮ್ಗೆಲ್ಲರಿಗೂ ಗೊತ್ತು ಟೊಮೆಟೊ ಒಂದು ಫ್ರೂಟ್ ಅಂತ, ಬಟ್ ಆ ಟೊಮೆಟೊನ ಫ್ರೂಟ್ ಸ್ಯಾಲೆಡ್ಗೆ ಹಾಕೋಕ್ಕಾಗತ್ತಾ? ಸೊ ನಂಗೆ ಗೊತ್ತಿರೋ ವಿದ್ಯೆನ ಹೆಂಗೆ ಉಪಯೋಗಿಸ್ಕೊಬೇಕು ಅನ್ನೋದಿದೆಯಲ್ಲ, ಅದು ನಮಗೆ ಜೀವನದ ಪಾಠ ತೋರಿಸುತ್ತಂತೆ. ಇವತ್ತು ನಾನು ಏಂತಕ್ಕೆ ಇದು ಹೇಳ್ತಾ ಇದ್ದೀನಿ ಅಂತಂದರೆ, ಮುಂಚೆ ಆದರೆ ಹಳೆ ಕಾಲದಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ನ ಏಂತಕ್ಕೆ ಕಟ್ತಿದ್ರು ಅಂತಂದರೆ, ನಮ್ಮ ಇಂಡಿಯಾಲಿ ಎಷ್ಟೊಂದು ದೊಡ್ಡ ಪಾಪ್ಯುಲೇಷನ್ ಇತ್ತು, ವರ್ಕರ್ಸ್ ಕಮ್ಮಿ ಇದ್ದರು. ಸೊ ವರ್ಕರ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ನ ಕಟ್ತಿದ್ರು. ಆಯಿತಾ? ಅದಕ್ಕೆ ಒಂದೇ ಥರ ಓದು ಬರ
ಒಂದೇ ಥರ 100 ಜನ ಅದರಿಂದ ಎಕ್ಸಿಟ್ ಆಗ್ತಿದ್ರು ಅಂದರೆ ಆ 100 ಜನಕ್ಕೂ ಒಂದೇ ಮ್ಯಾಥ್ಸು, ಒಂದೇ ಸೈನ್ಸು, ಒಂದೇ ಫಿಸಿಕ್ಸು, ಒಂದೇ ಥರ ಈಚೆ ಬರ್ತಿದ್ರು. ಈಗ ಹೆಂಗೆ ಫ್ಯಾಕ್ಟ್ರಿಲಿ ಒಂದೇ ಥರ ಕೆಲಸ ಮಾಡ್ತಾರಲ್ಲ ಆ ಥರ. ಇವತ್ತು ನಮ್ಮ ಸಿಚುವೇಶನ್ ಹಾಗೆ ಇದೆಯಾ ನಮ್ಮ ದೇಶದಲ್ಲಿ ಅಂತ ನೀವು ಒಂದು ನಿಮಿಷ ಪ್ರಶ್ನೆ ಮಾಡಬೇಕು, ಒಂದು ನಿಮಿಷ ಯೋಚನೆ ಮಾಡಬೇಕು. ಪೇರೆಂಟ್ಸು ನೀವೆಲ್ಲರೂ ಯೋಚನೆ ಮಾಡ್ತಿಲ್ಲ, ಅಯ್ಯೋ ನನ್ನ ಮಗ ಬರೀ ಡಾಕ್ಟರ್ ಆಗಬೇಕು, ಅಯ್ಯೋ ನನ್ನ ಮಗ ಇಂಜಿನಿಯರ್ ಆಗಬೇಕು. ನೀವು ಒಂದು ನಿಮಿಷ ಹೋಗ್ಬಿಟ್ಟು ಒಂದು ಡಾಕ್ಟ್ರು ಈಚೆ ಬಂದರೆ, ಒಂದು ಇಂಜಿನಿಯರ್ ಈಚೆ ಬಂದರೆ ಎಷ್ಟು ಸಂಬಳ ಬರುತ್ತೆ ಅವನಿಗೆ ಅಂತ ಯೋಚನೆ ಮಾಡಬೇಕು. ನಾನು ಎಂತಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನಮ್ಮ ದೇಶ ಸ್ವಲ್ಪ ಮುಂದುವರೆದಿದೆ, ನಮ್ಮ ಟೆಕ್ನಾಲಜಿ ಮುಂದುವರೆದಿದೆ, ನಮ್ಮ ಜೀವನಗಳು ಮುಂದುವರೆದಿದೆ. ಹಾಗೆ ಯಾವ್ಯಾವ ಥರ ಏನೇನು ಕೆರಿಯರ್ಸ್ ಆಗಿದೆ ಅದು ಮುಂದುವರೆದಿದೆ ಅಲ್ವಾ? ಸೊ ಆ ಮುಂದುವರೆದಿರೋದಕ್ಕೆ ನಮ್ಮ ಯೋಚನೆಗಳು ಮುಂದುವರಿಬೇಕಲ್ವಾ? ನಾವು ಇನ್ನೂ ಅದೇ ಕಾಲದ ಯೋಚನೆಗಳಲ್ಲಿದ್ದೀವಿ, ನಾವು ಅದೇ ಥರ ಜಾಬ್ಸ್ ಬೇಕು ನಮಗೆ, ನಾವು ಇನ್ನೂ ಬರೀ ಡಾಕ್ಟರು ಇಂಜಿನಿಯರ್ಗಳೇ ಇಟ್ಕೊಂಡಿದ್ದೀವಿ ಅಂತಂದರೆ ಹೆಂಗೆ ಸಾಧ್ಯ? ಈಗ 5 ವರ್ಷದ ಹಿಂದೆ ಇವತ್ತು ನೀವೆಲ್ಲರೂ ಎಡ್ಯುವರ್ಸನ ಪ್ರೋಗ್ರಾಮ್ಗೆ ಬಂದಿದ್ದೀರಾ. ಏನು ಪೇಪರಲ್ಲಿ ನೋಡ್ಕೊಂಬಂದ್ರಾ? ಸೋಷಿಯಲ್ ಮೀಡಿಯಲ್ಲಿ ನೋಡ್ಕೊಂಬಂದ್ರಾ? ಹೇಳಿ, ಎಷ್ಟು ಜನ ಸೋಷಿಯಲ್ ಮೀಡಿಯಲ್ಲಿ ನೋಡ್ಕೊಂಬಂದ್ರಿ ಇದನ್ನ ಅಂತ ದಯವಿಟ್ಟು ಕೈ ಎತ್ತಿ. ಎಷ್ಟೊಂದು ಜನ ಬೇರೆ ಎಷ್ಟೊಂದು ಜನ ಕೈ ಎತ್ತುತ್ತಾ ಇದ್ದೀರಾ? ಇಲ್ಲಾಂದ್ರೂ ಇಷ್ಟೊಂದು ಜನ ಸೇರಿದ್ದಾರೆ ಅಂತಂದರೆ ಏನು, ಮನೆಗೆ ಬಂದು ಪಾಂಪ್ಲೆಟ್ ಕೊಟ್ರ, ಇಲ್ಲ ಮನೆಗೆ ಬಂದು ಕೊಟ್ರ, ಸೋಷಿಯಲ್ ಮೀಡಿಯಾ ಬಂದರು. 5 ವರ್ಷದಿಂದ ಸೋಷಿಯಲ್ ಮೀಡಿಯಾ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿತ್ತಾ? ಇವತ್ತು ಸೋಷಿಯಲ್ ಮೀಡಿಯಾ ಬಂದಿಲ್ವಾ? ಕ್ಲೋಸ್ ಟು 12-20% ಆಫ್ ಜನ ನಮ್ಮ ಯುವಕರು ಇವತ್ತು ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಕೇಳಿ, ನ್ಯೂಸ್ ಚಾನಲ್ ಅವ್ರು ಇಷ್ಟೊಂದು ಜನ ಕೂತಿದ್ದಾರೆ ಇಲ್ಲಿ, ಎಡಿಟರ್ಸ್ ಕೂತಿದ್ದೀರಾ ಇಲ್ಲಿ. ಸೋಷಿಯಲ್ ಮೀಡಿಯಾದಿಂದ ಎಷ್ಟು ಸಂಬಳ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ಸ್ಗೆ ಎಷ್ಟು ಸಂಬಳ ಕೊಡ್ತಾ ಇದ್ದೀರಾ ಅಂತ ದಯವಿಟ್ಟು ತಿಳಿಸ್ಬೇಕು ಸರ್. ಅದನ್ನು ಒಂದು ಸ್ಟಾಲ್ ಹಾಕಿ ನೋಡ್ಬೇಕು ನೀವು ನನಗೆ. ಅದು ಒಂದು ವೃತ್ತಿ. ಇವತ್ತು ಒಂದು ಕಾಮನ್ ಎಕ್ಸಾಂಪಲ್ ಕೊಡ್ತೀನಿ. ಊಬರ್ ಅನ್ನೋದು ಕೇಳಿದ್ರಾ ನೀವು ಮುಂಚೆ? ಇವತ್ತು ಊಬರ್ ಡ್ರೈವರ್ಸ್ ಅಂದರೆ ಎಷ್ಟು ಜನ ಇದ್ದಾರೆ? ಆ ಥರ ಎಷ್ಟು ವೃತ್ತಿಗಳು ಮಶ್ರೂಮ್ಗಳ ಥರ ಗ್ರೂಮ್ ಆಗಿದೆ 10 ವರ್ಷದಲ್ಲಿ. ಆಯಿತಾ? ಅವ್ರಗಳಿಗೆ ಸಂಬಳ ನಿಮ್ಮ ಇಂಜಿನಿಯರ್ಸ್ಗಿಂತ ಜಾಸ್ತಿ. ನಾನು ಒಂದು ಇಂಜಿನಿಯರಿಂಗ್ ಸಂಸ್ಥೆ ನಡೆಸ್ತೀನಿ. ವರ್ಷಕ್ಕೆ 1000 ಜನ ಇಂಜಿನಿಯರ್ಸು ಗ್ರ್ಯಾಜುಯೇಟ್ ಆಗ್ತಾರೆ ನನ್ನ ಸಂಸ್ಥೆಯಿಂದ. ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ ನನಗೆ, 25,000 ಕಮ್ಮಿ. ಅದೇ 25,000ನ ನನ್ನ ಸ್ಕೂಲ್ ಗ್ರ್ಯಾಜುಯೇಟ್ ಮಕ್ಕಳು ಒಂದು ನಾರ್ಮಲ್ ಏನಂತಾರೆ, ಒಂದು ಇದ್ರ ಏನು ಜಾಬು, ಜಸ್ಟ್ ಒಂದು ಸೋಷಿಯಲ್ ಮೀಡಿಯಾ, ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಜಾಬು, ಒಂದು ನಾರ್ಮಲ್ ಕನ್ಸಲ್ಟಿಂಗ್ ಜಾಬು ಮಾಡಿಬಿಟ್ಟು ಇವತ್ತು ಸಂಬಳ ಕೊಡ್ತಾ ಇದ್ದಾರೆ. ಇವತ್ತು ನಾನು ಒಬ್ರಿಗೆ ಸಂಬಳ ಕೊಡ್ತೀನಿ ಕೂತ್ಕೊಂಡ್ರೆ, ಇಲ್ಲ ಮೇಡಮ್ ನೀವು ನಾನು ಒಂದು 50-60 ಸಾವಿರ ಕೊಟ್ಟರೆ ನಾನು ಸಂಬಳಕ್ಕೆ ಬರ್ತೀನಿ, ಇಲ್ಲಾಂದರೆ ನಾನು ಜಸ್ಟ್ ನಾರ್ಮಲ್ ಕನ್ಸಲ್ಟಿಂಗಲ್ಲೇ ಆ ಸಂಬಳ ತೊಗೊತಾ ಇದ್ದೀನಿ ಅಂತ ನನಗೆ ಪೇಪರ್ ಬಿಸಾಕ್ಬಿಟ್ಟು ಹೋಗ್ತಾರೆ ಇವತ್ತು ನಾನು ಏನಾದರೂ ಇಂಟರ್ವ್ಯೂ ಕರೆದ್ರೆ. ಇವತ್ತು ಆ ಕಾಲ ಇದೆ. ಸೊ ನಾನು ಎಂತಕ್ಕೆ ಇಷ್ಟು ಪೇರೆಂಟ್ಸ್ ಕೂತಿದ್ದಾರೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನೀವು ಯೋಚನೆ ಮಾಡಬೇಕು. ಇವತ್ತಿನ ದಿವಸ ಡೇಟಾ ಹೆಂಗಿದೆ ಅಂತಂದರೆ 65% ಆಫ್ ದ ಜಾಬ್ ಇವತ್ತೇನಿರುತ್ತೆ ಅದು ಇನ್ನೊಂದು 5 ವರ್ಷಕ್ಕೆ ಇರಲ್ವಂತೆ. ಸೊ ನೀವು ಮಕ್ಕಳನ್ನ ಏನು ಕೆರಿಯರ್ ಚೂಸ್ ಮಾಡ್ತೀರಾ ಅಂತ ಕೇಳಬಾರ್ದು, ನೀವು ಯಾವ ಪ್ರಾಬ್ಲಮ್ನ ನಾಳೆ ದಿವಸ ಸಾಲ್ವ್ ಮಾಡ್ತೀರಾ ಅಂತ ನೀವು ಅವ್ರನ್ನ ಕೇಳಬೇಕು. ಯಾಕೆಂದರೆ ಟುಡೇ ಈಸ್ ದ ವರ್ಲ್ಡ್ ಫಾರ್ ಆಂಟರ್ಪ್ರಿನರ್ಸ್. ನನ್ನ ಸಖತ್ ಹೆಮ್ಮೆಯಿಂದ ಉದ್ಯಮಿ ಅಂತ ಕರೆದ್ರು, ಹೆಣ್ಮಗಳು ಉದ್ಯಮಿ ಅಂತ. ನಿಮ್ಮ ಮಕ್ಕಳು ಉದ್ಯಮಿ ಆಗೋದು ನಿಮಗೆ ಬೇಡವಾ? ಆ ಉದ್ಯಮಿ ಆಗಬೇಕು ಅಂದರೆ ಉದ್ಯಮಿಗೆ ಆಗೋಕ್ಕೋಸ್ಕರ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ, ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದರೆ ಯಾವ ವಿದ್ಯಾಸಂಸ್ಥೆಗೆ ಅವ್ರು ಸೇರ್ಕೋಬೇಕು, ಯಾವ ಹೊಸ ಸಬ್ಜೆಕ್ಟ್ ಓದಬೇಕು, ಆ ಸಬ್ಜೆಕ್ಟ್ ಓದೋಕ್ಕೆ ಯಾವ ಥರ ಸ್ಕಿಲ್ ಅವ್ರನ್ನ ಅಕ್ವೈರ್ ಮಾಡಬೇಕು ಅನ್ನೋದು ನಿಮ್ಮ ಮುಂದೆ ಇರೋ ಪ್ರಶ್ನೆ. ನಾನು ಮಾತಾಡ್ತಾ ಇರೋದು ಏನಾದರೂ ಸೆನ್ಸ್ ಅನಿಸ್ತಾ ಇದೆಯಾ ನಿಮಗೆ? ಅನಿಸ್ತಾ ಇದೆಯಾ? ಹಾಂ. ಸೊ ನೀವು ಈ ಥರ ಯೋಚನೆ ಮಾಡಬೇಕು ಇವತ್ತಿನ ದಿವಸ. ಯಾವ ವಿದ್ಯೆ ಓದ್ತಾ ಇದ್ದೀನಿ, ಯಾವ ವಿದ್ಯೆ ಓದ್ತಾ ಇಲ್ಲ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇವತ್ತು ನೀವೊಂದು ಕೆಲ್ಸಕ್ಕೆ ಹೋಗ್ತೀರಾ, ಇಷ್ಟೊಂದು ಜನ ಪೇರೆಂಟ್ಸ್ ಕೂತಿದ್ದೀರಾ. ನಾನು ತಪ್ಪು ಮಾತಾಡಿದ್ರೆ ತಪ್ಪು ಮೇಡಮು ಅಂತ ಹೇಳಿ, ತಪ್ಪು ಐಶ್ವರ್ಯ ಅಂತ ನಿಮ್ಮ ಮೇಡಮನ ಯೋಗ್ಯತೆ ನನಗಿನ್ನ ಬಂದಿಲ್ಲ ಅಂತ ನಾನು ಅಂದ್ಕೊತೀನಿ. ಆಯಿತಾ? ನನ್ನ ಪ್ರಕಾರ 3 ಸ್ಕಿಲ್ ಬೇಕಾಗಿರೋದು ಇವತ್ತು. ಒಂದು ಪ್ರಾಬ್ಲಮ್ ಇದ್ದರೆ ನನ್ನ ಮುಂದೆ ಅದನ್ನು ಚಿಕ್ಕದಾಗಿ ಬ್ರೇಕ್ ಡೌನ್ ಮಾಡಿಬಿಟ್ಟು ಅದನ್ನು ಹೆಂಗೆ ಸಾಲ್ವ್ ಮಾಡಬೇಕು. ಅದು ಜೀವನದಲ್ಲಾಗಿರ್ಬೋದು, ಕೆಲಸದಲ್ಲಾಗಿರ್ಬೋದು, ಮತ್ತೊಂದರಲ್ಲಾಗಿರ್ಬೋದು. 2ನೇದು, ಒಬ್ರಿಗೆ ಅರ್ಥ ಆಗಲಿಲ್ಲ ಅಂದರೆ ಒಬ್ರಿಗೆ ಕಮ್ಯುನಿಕೇಟ್ ಮಾಡ್ಬೇಕು ನಾನು ಅದು ಪ್ರಾಬ್ಲಮ್ಮು ಅಂತ. ನಮ್ಮ ಕೆಲಸದಲ್ಲಿ ಏನಾಗ್ತಾ ಇದೆ ಅಂತಂದರೆ ನಾವು ಒಬ್ರಿಗೊಬ್ರಿಗೆ ಹೇಳ್ಕೊತಾನೆ ಇಲ್ಲ ಇದು ಸಮಸ್ಯೆ ಅಂತ.
ಆ ಹೇಳ್ಕೊಳ್ಳೋ ರೀತಿ ಗೊತ್ತಾಗ್ತಾ ಇಲ್ಲ. ಒಬ್ರಿಗೆ ಹೇಳ್ಕೊಂಡ್ರೆ ಒಬ್ರು ಬೇಜಾರು ಮಾಡ್ಕೋತಾರೆ, ಒಬ್ರಿಗೆ ಹೇಳ್ಕೊಂಡ್ರೆ ಒಬ್ರು ಕೋಪ ಮಾಡ್ಕೋತಾರೆ, ಒಬ್ರಿಗೆ ಹೇಳ್ಕೊಂಡ್ರೆ ಅವ್ರಿಗೆ ಇರಿಟೇಟ್ ಆಗುತ್ತೆ. ಸೊ ನಮಗೆ ಹೆಂಗೆ ಅದನ್ನು ಈಸಿಯಾಗಿ ಇಮಿಡಿಯೇಟಾಗಿ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದೇ ನಮಗೆ ಬರ್ತಾ ಇಲ್ಲ. ಅದೇ ನಮ್ಗಾಗಿರೋ ಇನ್ನೊಂದು ಹಿಂಸೆ, ಪ್ರಾಬ್ಲಮ್. ನಿಮ್ಮ ಮಕ್ಕಳೇ ಆಗಿರ್ಬೋದು, ನಿಮ್ಮ ಮಕ್ಳಿಗೂ ನಿಮಗೂ ಏನು ಬಿಗ್ಗೆಸ್ಟ್ ಪ್ರಾಬ್ಲಮ್ಮು, ಅವ್ರಿಗೇನು ಬೇಕು ನಿಮ್ಗೇನು ಬೇಕು ಅಂತ ನಿಮಗೂ ಅವ್ರಿಗೂ ಕಮ್ಯುನಿಕೇಟ್ ಮಾಡೋಕ್ಕಾಗ್ತಾ ಇಲ್ಲ. ಅವ್ರು ಹೇಳೋದನ್ನ ನೀವು ಹಠ ಅಂತೀರಾ, ನೀವು ಹೇಳೋದನ್ನ ಅವರು ಬುದ್ಧಿವಾದ ಅಂತಾರೆ. ಬಟ್ ಅವ್ರಿಗೂ ನಿಮಗೂ ಸಿಂಕ್ ಆಗ್ತಾ ಇಲ್ಲ. ಅದೇ ಇವತ್ತಿನ ಆಗಿರೋ ಪ್ರಾಬ್ಲಮ್. ಅದಕ್ಕೆ ನೀವು ಮಾತ್ರ ಕೂತಿದ್ದೀರಾ, ನಿಮ್ಮ ಪಕ್ಕದಲ್ಲಿ ನಿಮ್ಮ ಮಕ್ಕಳು ಕೂತಿಲ್ಲ. ಇವತ್ತು ನಿಮಗೂ ಅವ್ರಿಗೂ ಒಳ್ಳೆ ಕಮ್ಯುನಿಕೇಷನ್ ಇದ್ರೆ ನೀವು ಒಬ್ಬರೇ ಬರ್ತಿರ್ಲಿಲ್ಲ, ನಿಮ್ಮ ಜೊತೆ ನಿಮ್ಮ ಮಕ್ಕಳು ಬಂದು ನಿಮ್ಮ ಪಕ್ಕ ಕೂತಿರೋರು ಅಂತ ನಾನು ಅರ್ಥ ಮಾಡ್ಕೋತೀನಿ. ಮೂರನೇ ಪ್ರಾಬ್ಲಮ್ ಹೇಳ್ತೀನಿ. ಮೂರನೇ ಪ್ರಾಬ್ಲಮ್ ಏನು ಗೊತ್ತಾ? ನಮಗೆ ಫೀಡ್ಬ್ಯಾಕ್ ತಗೊಳಕ್ಕೂ ಗೊತ್ತಿಲ್ಲ, ಕೊಡೋಕ್ಕೂ ಗೊತ್ತಿಲ್ಲ. ಒಂದು ತಪ್ಪು ನಡೆದಿದೆ, ಒಂದು ಸರಿ ನಡೆದಿದೆ ಅಂದರೆ ಅದನ್ನು ಅಪ್ರಿಷಿಯೇಟ್ ಮಾಡೋಕೆ ಒಂದು 10 ಸತಿ ಯೋಚನೆ ಮಾಡ್ತೀವಿ. ಅಯ್ಯೋ ಅಪ್ರಿಷಿಯೇಟ್ ಮಾಡಿಬಿಟ್ರೆ ಎಲ್ಲಿ ಮೇಲೂ ಕೊಟ್ಟೋಗ್ತಾರಪ್ಪ ಅಂತ. ತಪ್ಪು ಮಾಡ್ಬಿಟ್ರೆ ಅಯ್ಯೋ ಈಗ ಹೇಳ್ಬಿಟ್ರೆ ಎಲ್ಲಿ ಬೇಜಾರು ಮಾಡ್ಕೊಂಡ್ಬಿಡ್ತೇವಪ್ಪ ನನ್ನ ಮಗ ಅಂತ ಬೇಜಾರು ಮಾಡ್ಕೋತೀರ. ನೀವು ಎರಡೂ ಮಾಡಲಿಲ್ಲ ಅಂದರೆ ಅವ್ರಿಗೆಲ್ಲ ಅರ್ಥ ಆಗುತ್ತೆ, ಅಯ್ಯೋ ಇದು ತಪ್ಪು ಇದು ಸರಿ ಅಂತ. ಸೊ ಜೀವನದಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಏನು ಓದಬೇಕು ಏನು ಓದಬಾರ್ದು ಅಂತ ಹೇಳ್ದೇ ಇದ್ರೂ ಪರವಾಗಿಲ್ಲ. ಒಂದು ಪ್ರಾಬ್ಲಮ್ ಆಗ್ತಿದೆ, ಒಂದು ಸಮಸ್ಯೆ ಇದೆ, ಅದನ್ನು ಹೆಂಗೆ ಬ್ರೇಕ್ ಡೌನ್ ಮಾಡ್ಬಿಟ್ಟು ಅದನ್ನು ಸಾಲ್ವ್ ಮಾಡ್ತಾ ಇದೆಯಪ್ಪ ಅಂತ ನೀವು ಗಮನಿಸಿ ಫಸ್ಟು. ಸೆಕೆಂಡು, ನಿಮ್ಮ ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆಯಲ್ಲ ನಿಮ್ಮ ಮಕ್ಕಳ ಮಧ್ಯೆ ನಿಮ್ಮ ಮಧ್ಯೆ, ಅದನ್ನು ಹೆಂಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳಿ. ಆ್ಯಂಡ್ ಅದಕ್ಕೆ ಜಾಸ್ತಿ ಸಮಯ ಕೊಡಬೇಡಿ. ಇವತ್ತೇನೋ ಪ್ರಾಬ್ಲಮ್ ಆಗಿದೆಯಾ ಇವತ್ತೇ ಮುಗಿಸಿ, ಅದನ್ನು ನಾಳೆಗೆ ಇಡ್ಕೋಬೇಡಿ. ಅವ್ರಿಗೆ ಇನ್ನೂ ಬೇರೆ ಬೇರೆ ಯೋಚನೆ ತರಿಸೋ ನೆಸೆಸಿಟಿ ಇಲ್ಲ. ಮೂರನೇದು, ಅವ್ರು ಒಳ್ಳೆ ಕೆಲಸ ಮಾಡಿದ್ರ ಶಬಾಷ್ ಮಗನೆ ಶಬಾಷ್ ಮಗಳೇ ನೀನು ಒಳ್ಳೆ ಕೆಲಸ ಮಾಡಿದೆ ಅಂತ ಅವ್ರಿಗೆ ಹೇಳಿ. ಅವ್ರಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಅಯ್ಯೋ ನನ್ನ ತಂದೆ ತಾಯಿ ನನ್ನ ಹಿಂದೆ ನಿಂತಿದ್ದಾರೆ ಅಂತ. ಅವ್ರು ತಪ್ಪು ಮಾಡಿದ್ರ ಇಲ್ಲ ಕಣಪ್ಪ ನೀನು ಮಾಡಿರೋದು ತಪ್ಪು ಅಂತ ಅವ್ರು ತಿದ್ದಿ ಹೇಳಿ. ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ನಾನು ಎಂತಕ್ಕೆ ನನಗೆ ನಮ್ಮಮ್ಮ ನನ್ನ ತಂದೆ ಮೇಲೆ ಹೆಮ್ಮೆ ಅಂತಂದರೆ ಅವ್ರು ಯಾವಾಗಲೂ ನನ್ನ ಕೇಳಿಲ್ಲ ನೀನು ಮಾಡೋದು ಸರಿನಾ ತಪ್ಪ ಅಂತ. ಅವ್ರು ಹೇಳಿದ್ರು ನನಗೆ ಇದೇ ಮಾಡೋದು ಸರಿ ಅಂತ ಚಿಕ್ಕ ವಯಸ್ಸಲ್ಲಿ. ಬಟ್ ಇವಾಗ ದೊಡ್ಡವಳಾದ್ಮೇಲೆ ನನ್ನ ಕೇಳ್ತಾ ಇಲ್ಲ ಸರಿನೋ ತಪ್ಪ, ನೀನು ಮಾಡಿದ್ದು ಮಾಡೋ ನಿನ್ನ ಹಣೆ ಬರ ಅಂತ ನನ್ನ ಬಿಟ್ಟಿದ್ದಾರೆ. ಸೊ ಯಾವ ವಯಸ್ಸಲ್ಲಿ ಅವ್ರಿಗೆ ಫ್ರೀಡಮು ಇಂಪಾರ್ಟೆನ್ಸ್ ಕೊಡಬೇಕು ಆ ವಯಸ್ಸಲ್ಲಿ ಅವ್ರಿಗೆ ಫ್ರೀಡಮ್ ಇಂಪಾರ್ಟೆನ್ಸ್ ಕೊಡಬೇಕು. ಯಾವ ವಯಸ್ಸಲ್ಲಿ ಕೊಡಬಾರ್ದು. ನಾನೊಂದು ಕೊರಿಯನ್ ಸೀರೀಸ್ ನೋಡ್ತಿದ್ದೆ, ಎಷ್ಟೊಂದು ಜನ ಇವಾಗ ಕೊರಿಯನ್ ಸೀರೀಸ್ ನೋಡ್ತಾರೆ. ಅದರಲ್ಲಿ ಚಿಕ್ಕ ತಾಯಿ ಇರ್ತಾಳೆ, ಅವಳು ಇನ್ನೊಂದು ಮಗು 2 ಮಕ್ಳು ಇರ್ತಾರಲ್ಲ, 2 ಮಕ್ಕಳು, ಇನ್ನೊಂದು ತಾಯಿಗೆ ಎದೆ ಹಾಲು ಕುಡಿಸ್ತಿರ್ತಾಳೆ. ಅವಳು ಇನ್ನೊಂದು ತಾಯಿಗೆ ಹೇಳ್ತಾಳೆ ಇವಾಗ ಕ್ಯಾನ್ ಐ ಗೋ ಫೀಡ್ ದ ಸೆಕೆಂಡ್ ಬೇಬಿ ಆ್ಯಂಡ್ ಕಮ್ ಅಂತ. ಅವಳೇನಾದರೂ ಇಲ್ಲ ಅಂದ್ಬಿಟ್ರೆ ಹೋಗಲ್ವಾ? ಅವಳು ಹೋಗ್ಬೇಕು ತಾನೆ. ಸೊ ಅವಳು ಹೇಳ್ಕೊಡ್ಬೇಕು ತಾನೆ, ಇಲ್ಲ ಇಟ್ ಇಸ್ ಟೈಮ್ ಫಾರ್ ಅಸ್ ಟು ಫೀಡ್ ದ ಸೆಕೆಂಡ್ ಬೇಬಿ, ಐ ಫೀಡ್ ದ ಬೇಬಿ ಆ್ಯಂಡ್ ಕಮ್ ಬ್ಯಾಕ್ ಅಂತ. isn't that the right thing? But today don't we ask our children, can I do this, can we go to bed, can we eat breakfast? ಅವಾಗ ಮಾತ್ರ ಕ್ಯಾನು, ಇವಾಗ ಮಾತ್ರ do this ಎಲ್ಲ ಆಪೋಸಿಟ್ಸ್. The problem is in us parents. I stand with the student community. They are learning, they are learners. ನಾವು ಎಂತಕ್ಕೆ ಮಕ್ಳಿಗೆ ಹೇಳ್ಕೊಡ್ತೀವಿ 21ನೇ ವಯಸ್ಸುವರೆಗೂ ನೀನು ಸಿಗರೇಟ್ ಮುಟ್ಬಾರ್ದು, ನೀನು ಕುಡಿಯೋದು ಮಾಡಬಾರ್ದು ಅಂತ. ಯಾಕೆಂದರೆ their neurological sense has not yet developed till 21 years to take any kind of addiction substances. ಕರೆಕ್ಟ್ ಅಲ್ವಾ? ಹೋಗಿ ಓದಿ ಇವತ್ತು ಸೈನ್ಸಲ್ಲಿ. ಹಾಗೆ 21 ವಯಸ್ಸುವರೆಗೂ ನೀನು ನಿನ್ನ ಮಕ್ಳಿಗೆ ಹೇಳ್ಕೊಡ್ಬೇಕು ಏನು ತಪ್ಪು ಏನು ಸರಿ ಏನು ಬೇಡ ಏನು ತಪ್ಪು ಅಂತ. ಅದು ಹೇಳ್ಕೊಡೋದು ಒಂದೇ ಅಲ್ಲ, ಅವ್ರ ಜೊತೆಲಿ ಇರಬೇಕು, ಅವ್ರು ಹೇಳೋದನ್ನು ಕೇಳಬೇಕು. ನಿಂಗೆ ಬೇಕಾದಾಗ ನೀವು ಬಿಟ್ಬಿಡ್ತೀರಾ, ನಿಮ್ಗೆ ಬೇಕಾದಾಗ ಅವರು ನಿಮ್ಮ ಮಾತು ಕೇಳಬೇಕು ಅಂತಂದರೆ. ಸೊ ನನ್ನ ರಿಕ್ವೆಸ್ಟ್, ಇಷ್ಟು ಜನ ಪೇರೆಂಟ್ಸ್ ನಿಂತಿದ್ದೀರಾ, ಇವತ್ತಿಂದ ನೀವು ಯಾವ ಪ್ರಾಬ್ಲಮ್ನ ನೀನು ಸಾಲ್ವ್ ಮಾಡಬೇಕು ಅಂತ ನೀವು ಪ್ರಶ್ನೆ ಕೇಳಬೇಕು. ನೀನೇನೇ ಆಗಬೇಕು ನಾಳೆ ದಿವಸ ಅಂತ ನೀವು ಅವ್ರನ್ನ ಪ್ರಶ್ನೆ ಮಾಡಬಾರ್ದು. ಯಾಕೆಂದರೆ ನಾಳೆ ದಿವಸ ಯಾವ ಥರ ವೃತ್ತಿ ಇರುತ್ತೆ ಅಂತ ನನಗೂ ನಿಮಗೂ ಗೊತ್ತಿಲ್ಲ. ಇವತ್ತಿನ ದಿವಸ ChatGPT ಏಜಲ್ಲಿ ಯಾರು ನಿಮಗೆ ಉತ್ತರ ಕೊಡಿ ಅಂತ ಕೇಳ್ತಾ ಇಲ್ಲ, ಒಳ್ಳೆ ಪ್ರಶ್ನೆ ಕೇಳಿ ಅಂತ ಕೇಳ್ತಾ ಇದ್ದಾರಲ್ವಾ? ಆ ಒಳ್ಳೆ ಪ್ರಶ್ನೆನ ನಾವು ಕೇಳ್ತಾ ಇದ್ದೀವಾ? ಅವ್ರು ನಮ್ಮ ಜೊತೆ ಇರೋರನ್ನ ಕೇಳಕ್ಕೆ ಬಿಡ್ತಾ ಇದ್ದೀವಾ ಅನ್ನೋ ಪ್ರಶ್ನೆನ ನೀವು ಕೇಳಬೇಕು. ಸೆಕೆಂಡ್, ಒಳ್ಳೆ ಕಮ್ಯುನಿಕೇಷನ್ ಚಾನಲ್ಸ್ನ ನಿಮ್ಮ ಜೊತೆ ಇರೋರಿಗೆ ಮತ್ತು ನಿಮ್ಮ ಮಕ್ಕಳ ಜೊತೆ ನೀವು ಡೆವಲಪ್ ಮಾಡ್ಕೋಬೇಕು. ಫೀಡ್ಬ್ಯಾಕ್ ಸಿಸ್ಟಮ್ ಅನ್ನೋದನ್ನ ಕ್ರಿಯೇಟ್ ಮಾಡ್ಕೋಬೇಕು. ನಾನೊಂದು ಒಳ್ಳೆ ಟರ್ಮ್ನ ರೀಸೆಂಟಾಗಿ ನಾನು ಸ್ಕೂಲಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಫೀಡ್ಬ್ಯಾಕ್ ಅನ್ನಲ್ಲ, ನಾವು ಫೀಡ್ ಫಾರ್ವರ್ಡ್ ಅಂತೀವಿ.
ಹಿಂದೆ ಏನು ಆಗಿದೆ ಅಂತ ಪ್ರಯೋಜನ ಇಲ್ವಂತೆ, ಮುಂದೆ ಏನು ಮಾಡ್ಬೋದು ಅನ್ನೋದು ಹೇಳೋದ್ರಿಂದ ಪ್ರಯೋಜನ ಅಂತೆ. ಸೊ ನೀವು ಹೇಳಿ, ಹಿಂದೆ ಏನಾಯಿತು ಅನ್ನೋದು ನನಗೇನು ಉಪಯೋಗ ಇಲ್ಲ, ಹಿಂದೆ ಆಗಿರೋದ್ರಿಂದ ಮುಂದೆ ಹಿಂಗೆ ಮಾಡಿದ್ರೆ ಉಪಯೋಗ ಆಗುತ್ತೆ ಅಂತ ನೀವಲ್ವಾ ಎಕ್ಸ್ಪೀರಿಯನ್ಸ್ಡು, ನೀವು ನಿಮ್ಮ ಮಕ್ಳಿಗೆ ಹೇಳ್ಕೊಡಿ, ಅದರಿಂದ ಉಪಯೋಗ ಆಗುತ್ತೆ. ಇವತ್ತು ಹೋಗಿ ನಿಮ್ಮ ಮಕ್ಳನ್ನ ಕೇಳ್ತೀರಾ ಏನು ಸಮಸ್ಯೆನ ನೀನು ಸಾಲ್ವ್ ಮಾಡಬೇಕು ನಾಳೆ ದಿವಸ ಅಂತ? ಕೇಳ್ತೀರಾ? ಜೋರಾಗಿ ಹೇಳ್ಬೇಕು. ನಂಗೆ ಮಕ್ಳ ಜೊತೆ ಮಾತಾಡಿ ಅಭ್ಯಾಸ, ಅವ್ರು ಮಾತಾಡಿದ್ರೆ ಎಸ್ ಮ್ಯಾಮ್ ಅಂತ ಕೂಗ್ತಾರೆ, ನಂಗೆ ಖುಷಿ ಆಗುತ್ತೆ. ಕೇಳ್ತೀರಾ? ಸೊ ಇದಿಷ್ಟು ಹೇಳಿ ನಾನು ನನ್ನ ಎಜುಕೇಷನ್ ವೃತ್ತಿಗೆ 7 ವರ್ಷ ಕೆಲಸ ಮಾಡಿದ್ದು ಸ್ವಲ್ಪ ಜಸ್ಟಿಸ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡು ನಾನು 2 ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.